ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತು ಮತ್ತೆ ಬೆಳಗ್ಗೆನೇ ವ್ಲಾಗ್ ಏನಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅಂದರೆ, ನಮ್ಮದು ಒಂದು ದೂರ ಪ್ರಯಾಣ ಇದೆ. ಬೆಳಗ್ಗೆನೇ ಹೋಗಬೇಕು. ಅದಕ್ಕೆ ಮಾರ್ನಿಂಗ್ ನಮ್ಮದು ಜರ್ನಿ ಹೇಗಿರುತ್ತೆ, ಎಷ್ಟು ದೂರ ಇದೆ, ಏನೆಲ್ಲ ಮಾಡ್ತೀವಿ ಅಂತ ನಿಮಗೆ ಅಪ್ಡೇಟ್ ಮಾಡೋಣ ಅಂತ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನೋಡಿ, ಡ್ಯೂಟಿಯಿಂದ ಬಂದೆ, ಪಂಚ್ ಮಾಡಿ ಇವಾಗ ರೆಡಿ ಆಗಬೇಕು. ಆ್ಯಕ್ಚುಲಿ ಡೈರೆಕ್ಟಾಗಿ ಹಾಗೆ ಮಾತಾಡೋಣ ಅಂತ ವ್ಲಾಗ್ ಸ್ಟಾರ್ಟ್ ಮಾಡಿದ್ದು, ಮಕ್ಕಳು ಅವರು ಇವರು ಬಂದರು, ಅದು ಮಾತಾಡಿದ್ದು ಸೆಟ್ ಆಗಿಲ್ಲ. ಅದಕ್ಕೆ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ನಾನಿವಾಗ ಬೆಳಗ್ಗೆನೇ ನಮ್ಮಮ್ಮ ಇದ್ದಾರೆ ನನಗೆ ಬ್ಯಾಕ್ ಬೋನ್ ಥರ ತಿಂಡಿ ಮಾಡಲಿಕ್ಕೆ. ಬಟ್ ಅಮ್ಮ ಬೇಗ ರೆಡಿ ಆಗಬೇಕಂತ ಸ್ನಾನಕ್ಕೆ ಹೋದರು. ರೈಸ್ ಮಾಡಿಟ್ಟಿದ್ರು. ಪುಳಿಯೋಗರೆ ಮಾಡೋಣ ಅಂತ ಪುಳಿಯೋಗರೆ ಗೊಜ್ಜು ಮಾಡ್ತಿದ್ದೀನಿ. ಯಾಕೆಂದರೆ ಅದು ಬೇಗನೆ ಇನ್ಸ್ಟೆಂಟಾಗಿ ಆಗುತ್ತೆ, ಉಪ್ಪಿಟ್ಟು ಅದೆಲ್ಲ. ಸೊ ಅದಕ್ಕೆ ಅದನ್ನೇ ಚೂಸ್ ಮಾಡ್ಕೊಂಡಿದ್ದೀವಿ. ಪುಳಿಯೋಗರೆ ಎಲ್ಲ ಮಾಡಿ ತಿಂಡಿ ತಿಂದು ನಾನು ಫ್ರೆಶ್ ಅಪ್ ಆಗಿ ಬಂದೆ. ಆಗ ನನ್ನ ಮಗನಿಗೆ ನೋಡಿ, ನಾವೆಲ್ಲ ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಅಂತ ಇವಾಗ ನೈಲ್ ಪಾಲಿಶ್ ಹಚ್ಕೊಂಡು ಕೂತಿದ್ದೆ. ಅವ್ನಿಗೆ ಬೇಕೇ ಬೇಕು ಅಂತ ತುಂಬ ಹಠ ಮಾಡ್ತಾಯಿದ್ದ. ಹಾಗೆ ನಾನು ರೆಡಿ ಆದೆ. ನಮ್ಮ ಮಕ್ಕಳೆಲ್ಲ ಕರ್ಕೊಂಡು ನಮ್ಮ ಹಸ್ಬೆಂಡು ರೈಲ್ವೆ ಸ್ಟೇಷನ್ನಿಗೆ ಡ್ರಾಪ್ ಮಾಡ್ತೀನಿ ಅಂತ ಹೊರಟರು. ಆಮೇಲೆ ನಾವು ಹೋದ್ವಿ. ಅವರನ್ನು ಡ್ರಾಪ್ ಮಾಡಿ ಬಂದು ನನ್ನನ್ನು ಕರ್ಕೊಂಡು ಬರೋಕ್ಕೆ ಬಂದರು. ಹಾಗೆ ಸ್ವಲ್ಪ ಸ್ನ್ಯಾಕ್ಸ್ ತೊಗೊಳೋಣ ಅಂತ. ಯಾಕೆಂದರೆ ರೈಲ್ವೆ ಸ್ಟೇಷನಲ್ಲಿ ತುಂಬ ಕಾಸ್ಟ್ಲಿ ಇರುತ್ತೆ. ಹಾಗೆ ಇಲ್ಲಿ ಅಂದರೆ ಕಂಫರ್ಟಬಲಾಗಿರುತ್ತೆ ಅಂತ ನಾವು ಇಲ್ಲೇ ತೊಗೊಂಡ್ವಿ, ಮಾಲೂರಲ್ಲೇ. ಹಾಗೆ ಇಲ್ಲಿ ನೋಡಿ, ಕತ್ತೆಗಳು ಹಾಲು ಇಷ್ಟು ದುಡ್ಡು ಅಂತ ಮಾರ್ತಾಯಿದ್ರು. ನಮ್ಮ ಮಕ್ಕಳೆಲ್ಲ ಆಲ್ರೆಡಿ ಬಂದು ನೋಡಿ ಎಷ್ಟು ತರಲೆ ಮಾಡ್ತಾಯಿದ್ದಾರೆ. ಇವ್ರನ್ನ ಸಂಭಾಳಿಸ್ಕೊಂಡು ಹೆಂಗಪ್ಪ ಹೋಗೋದಂತ ಅದೊಂದು ಟೆನ್ಷನ್ ಇದೆ. ತುಂಬ ಕಾಟ ಕೊಡ್ತಾಯಿದ್ರು ನೋಡಿ. ಅಲ್ಲಿನೂ ಸುಮ್ಮನೆ ನಿಂತ್ಕೊಂಡಿಲ್ಲ, ನೆಗಿತಾಯಿದ್ರು. ಹಾಗೆ ನಾನು ಇವತ್ತು ಹಾಕ್ಕೊಂಡಿರೋ ಡ್ರೆಸ್ಸು ಮೀಶೋದಲ್ಲಿ ತೊಗೊಂಡಿದ್ದು 600 ರೂಪೀಸ್ ಚೇಂಜ್ ಅನಿಸುತ್ತೆ. 2 ಇಯರ್ಸ್ ಆಯಿತು. ತುಂಬ ಸಲ ವಾಶ್ ಮಾಡಿದ್ದೀನಿ. ಬಟ್ ಏನು ಶೇಡ್ ಆಗೋದು, ಅದು ಸಿಂಕ್ ಆಗೋದು ಆ ಥರ ಏನೂ ಆಗಿಲ್ಲ. ಕ್ವಾಲಿಟಿ ತುಂಬ ಚೆನ್ನಾಗಿದೆ, ಕ್ಲಾಸಿಯ ಬ್ರ್ಯಾಂಡ್ದು. ಹಾಗೆ ನಮ್ಮದು ಟ್ರೈನ್ ಬಂತು 10 o'clock. ಟ್ರೈನ್ ಹತ್ಕೊಂಡ್ವಿ, ರಶ್ ಇತ್ತು. ಅದಕ್ಕೆ ನಮ್ಗೆ ಸೀಟ್ ಸಿಕ್ಕಿಲ್ಲ. ನಾವು ಇಲ್ಲೇ ಕೂತ್ಕೊಂಡ್ಬಿಟ್ವಿ. ತುಂಬ ಹೊತ್ತು 1 hour ಆಗುತ್ತೆ ನಾವು ಬೆಂಗಳೂರಿಗೆ ಹೋಗೋಕ್ಕೆ. ಬಟ್ ಇದು ಸಿಟಿಗೆ ಹೋಗಲ್ಲ, ಕೆ ಆರ್ ಪುರಂ ಲಾಸ್ಟ್. ಕೆ ಆರ್ ಪುರಮಿಂದ ನೋಡಿ ನಾವು ಇಲ್ಲಿ ಇಳ್ಕೊಂಡ್ವಿ. ಇವಾಗ ನಾವು ಕೆ ಆರ್ ಪುರಂ ಮೆಟ್ರೋ ಸ್ಟೇಷನ್ಗೆ ಹೋಗ್ತಾ ಇದ್ದೀವಿ. ಮೆಟ್ರೋ ಸ್ಟೇಷನಿಗೆ ಬಂದ್ವಿ ನಾವು. ಮೆಟ್ರೋ ಸ್ಟೇಷನಲ್ಲಿ ತುಂಬ ರಶ್ ಇತ್ತು, ಟಿಕೆಟ್ ಕೌಂಟರು. ನಾವು ಇತ್ತೀಚೆಗೆ ಯಾವತ್ತೂ ಟಿಕೆಟ್ ಕೌಂಟರಲ್ಲಿ ಟಿಕೆಟ್ ತೊಗೊಂಡೇ ಇಲ್ಲ. ಯಾಕೆಂದರೆ ನಿಮಗೆ ಒಂದು ಹೇಳ್ತೀನಿ ಆಪ್ಷನು, ಅದೇ ನಮ್ಮ ಮೆಟ್ರೋ ಅಂತ ಒಂದು QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ವಾಟ್ಸಪ್ಪಲ್ಲಿ ನಿಮಗೆ ಲಿಂಕ್ ಬರುತ್ತೆ. ಅದರಿಂದ ನಾವು ಅಂತ ಕಳಿಸಿದ್ರೆ ನಮಗೆ QR ಕೋಡು, ಅದು ಅಮೌಂಟು, ಎಲ್ಲಿಂದ ಎಲ್ಲಿಗೆ ಡೆಸ್ಟಿನೇಷನು, ಸೋರ್ಸ್ ಸ್ಟೇಷನು ಆ ಥರ ಎಲ್ಲ ಆಪ್ಷನ್ ಕೊಡುತ್ತೆ. ನಾವು ಅದನ್ನು ಫಾಲೋ ಮಾಡಿ ಆನ್ಲೈನಲ್ಲೇ ನೀವು ಗೂಗಲ್ ಪೇ, ಫೋನ್ಪೇ ಅದು ಯೂಸ್ ಮಾಡಿಕೊಂಡು ಫೋನ್ಪೇ ಮಾಡಿ ಟಿಕೆಟ್ನ ಡೌನ್ಲೋಡ್ ಮಾಡ್ಕೋಬೋದು. ನಮಗೆ ಸ್ಕ್ಯಾನರ್ ಕಳಿಸ್ತಾರೆ, ನಾವು ಸ್ಕ್ಯಾನರ್ ತೋರಿಸಿ ಮತ್ತು ಚೆಕ್ಔಟ್ ಆಗ್ಬೋದು. ಹಾಗೆ ರೈಲ್ವೆ ಸ್ಟೇಷನಿಗೆ ಬಂದ ತಕ್ಷಣ ಅವ್ರದ್ದು ಸ್ನ್ಯಾಕ್ಸು ಕೊಡೋದು ತೆಗೆಯೋದು ಇದೆ ಅಲ್ವಾ, ತಾಯಂದ್ರಿಗೆ ಏನು ಮಾಡೋಕ್ಕಾಗಲ್ಲ. ಮತ್ತು ರೈಲ್ವೆ ಸ್ಟೇಷನಲ್ಲಿ ಬಂದ್ವಿ 12 o'clock. ನಮ್ಮ ಟ್ರೈನ್ ಇದ್ದಿದ್ದು 1 o'clock. ಮತ್ತು 12:30 ಹಂಗೆ ಬಂತು ನಮ್ಮದು ತಾಳಗುಪ್ಪ ಇಂಟರ್ಸಿಟಿ ಎಕ್ಸ್ಪ್ರೆಸ್ಸು. ಬ್ಯಾಂಗ್ಳೂರ್ ಟು ಅಜ್ಜಂಪುರ ನಾವು ಟಿಕೆಟ್ ತೊಗೊಂಡಿದ್ದು. ಕ್ವೈಟ್ ಲಾಂಗ್ ಜರ್ನಿ. ಏಕೆಂದರೆ ನೋಡಿ, ನಾವು ಬೆಳಗ್ಗೆ 10 o'clock ಹೊರಟಿರೋದು ಮಾಲೂರಿಂದ. ನಾವು ಅಜ್ಜಂಪುರಕ್ಕೆ ಬಂದ್ವಿ ನೋಡಿ. ಅಜ್ಜಂಪುರ ರೀಚ್ ಆಗಿದ್ದು 5 o'clock. ನೋಡಿ, ಅಜ್ಜಂಪುರ ರೀಚ್ ಆದ್ವಿ. ಇದೇನು ತುಂಬ ದೊಡ್ಡ ರೈಲ್ವೆ ಸ್ಟೇಷನ್ ಅಲ್ಲ, ಇಲ್ಲಿಂದ ಆಚೆ ಹೋಗಬೇಕು. ಹಾಗೆ ಆಚೆ ಬಂದಮೇಲೆ ಅಲ್ಲಿ ಕೇಳಿದ್ವಿ ಎಷ್ಟು ದೂರ ಬಸ್ ಸ್ಟಾಪ್ ಅಂತ. ಬಸ್ ಸ್ಟಾಪು 1.5 kilometer ಅಂದರು. ಯಾವುದೋ ಆಟೋ ಇರಲಿಲ್ಲ. ಟೆನ್ಷನ್ ಆಗಿಬಿಡ್ತು, ಯಾರಪ್ಪ ನಡೆಯೋರು ಮಕ್ಳನ್ನ ಕರ್ಕೊಂಡು 1.5 kilometer ಅಂತ. ಅದೇ ಅಜ್ಜಂಪುರ ರೈಲ್ವೆ ಸ್ಟೇಷನಿಂದ ಅಜ್ಜಂಪುರ ಬಸ್ ಸ್ಟಾಪ್ಗೆ. ಆಮೇಲೆ ಹಾಗೆ ಮುಂದೆ ಹೋಗ್ತಾ ಒಂದು ಆಟೋ ಬಂತು. ಹಂಗೆ ಆಟೋ ಹೊತ್ಕೊಂಡು ಬಸ್ ಸ್ಟಾಪಿಗೆ ಬಂದು. ಏಕೆಂದರೆ ನನ್ನ ಮಗ ತುಂಬ ಹಠ ಮಾಡ್ತಾಯಿದ್ದ, ಎತ್ಕೊಂಡ್ರೆ ನಾನು ಬರೋದಂತ. ಅವನ್ನ ಕರ್ಕೊಂಡು ಬರೋಷ್ಟೇ ಹೆಂಗೋ ಆಟೋ ಸಿಕ್ತು ನಮ್ಮ ಪುಣ್ಯಕ್ಕೆ. ನೋಡಿ, ಇದು ಅಜ್ಜಂಪುರ ಬಸ್ ಸ್ಟಾಪು. ನಿಜವಾಗ್ಲೂ ಸ್ವಲ್ಪನೂ ಹೈಜಿನಿಕ್ ಆಗಿಲ್ಲ. ಅಜ್ಜಂಪುರ ಬಸ್ ಸ್ಟಾಪು ಫುಲ್ಲು ಗಲೀಜು ಮಾಡಿದ್ದಾರೆ. ಹಾಗೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ. ಯಾವುದೆಲ್ಲ ಹೊಸದುರ್ಗಕ್ಕೆ ಹೋಗುತ್ತೆ ಅದೆಲ್ಲ ನಮ್ಮ ಮಾವರ ಊರ ಹತ್ರ, ಅಲ್ಲಿ ಗೇಟ್ ಹತ್ರ ಸ್ಟಾಪ್ ಕೊಡ್ತಾರಂತೆ. ನಮ್ಮ ಹಸ್ಬೆಂಡು ನಾವು ಮದುವೆ ಆದಾಗಿಂದನೂ ಬಂದಿಲ್ಲ. ನಮ್ಮ ಮದುವೆ ಆಗಿ 6 years ಆಯಿತು. ಇದೇ ಫಸ್ಟ್ ಟೈಮ್. ನಾವು ಅಷ್ಟೇ ತುಂಬ ಕಡಿಮೆ, ದೂರ ಅಂತ ಬರೋದಿಲ್ಲ. ಈ ದೂರ ಪ್ರಯಾಣ ಕರೆದ್ರೆ ನಮ್ದು ಲಾಂಗ್ ಜರ್ನಿ ಆಗುತ್ತೆ ಅಂತಲೇ ಬರೋಲ್ಲ, ಅದೊಂದೇ ಕಾರಣ. ಇಲ್ಲಿ ಬಾಗೂರು ಗೇಟ್ ಅಂತ ಇಳ್ಕೊಂಡ್ವಿ. ಇಲ್ಲಿಂದ ನೋಡಿ, ಅಲ್ಲಿ ತೋರಿಸ್ತೀನಿ, ಗುಡ್ಡದಲ್ಲಿ 3 kilometer ಅಂತ. ಮತ್ತು ಇಲ್ಲಿಂದ ನಡೆಯೋಕ್ಕಾಗುತ್ತಾ? ಚಾನ್ಸೇ ಇಲ್ಲ. ಇವಾಗ ನಮ್ಗೆ ಆಗಲ್ಲ ನಡೆಯೋಕ್ಕೆ. ನಮ್ಮ ಮಾವನ ಮಗನಿಗೆ ರಕ್ಷಿಗೆ ಕಾಲ್ ಮಾಡಿದ್ವಿ. ಪಾಪ ಅವ್ನು ಬಂದ ನಮ್ಮನ್ನು ಕರ್ಕೊಂಡು ಹೋಗ್ಲಿಕ್ಕೆ. ಹಾಗೆ ಅವನು ನಮ್ಮನ್ನು ಪಿಕ್ ಮಾಡಿ ಕರ್ಕೊಂಡು ಹೋದ. ಕೊನೆಗೆ ಒಂದು ಯುದ್ಧನ ಗೆದ್ದಂಗೆ ಆಗ್ಬಿಡ್ತು. ಬೆಳಿಗ್ಗೆನೇ ನಾವು ಎದ್ದು, ನೈಟ್ ಡ್ಯೂಟಿ ಬೇರೆ, ನಿದ್ದೆ ಬೇರೆ ಇರಲಿಲ್ಲ. ಬೇಗ ಎದ್ದು ರೆಡಿಯಾಗಿ ಇಲ್ಲಿಗೆ ಬರಬೇಕಂದ್ರೆ ನಾವು ಅಷ್ಟು ಬೇಗ ಹೊರಡಲೇಬೇಕು. ಕೊನೆಗೂ ನಮ್ಮ ಡೆಸ್ಟಿನಿ ರೀಚ್ ಆದ್ವಿ.
ಇದು ನಮ್ಮ ಮಾವ ಅವ್ರದ್ದು ಹೊಸ ಮನೆ. ಎಲ್ಲರೂ ಬಂದಿದ್ದರು, ದೊಡ್ಡಮ್ಮ, ಚಿಕ್ಕಮ್ಮ, ಅತ್ತೆ, ಮಾವ ಎಲ್ಲರೂ ಅಂತ. ಈಗ ಯಾರ್ಯಾರು ಯಾವ್ದಾವ್ದು ಅಂತ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ಯಾಕೆಂದ್ರೆ ಅಷ್ಟು ಜನ ಇದ್ದಾರೆ, ಎಲ್ಲನೂ ಇನ್ನೂ ಬರ್ತಾ ಇದ್ದಾರೆ. ಹಾಗೆ ಇದೇನೇ ಗೃಹ ಪ್ರವೇಶ ಮುಗ್ದಿಲ್ಲ, ಇದು ಪಾರ್ಟ್ 1. ಅದಕ್ಕೆ ನಾನು ಡೇ 1 ಡೇ 2 ಇಲ್ಲ ಪಾರ್ಟ್ 1 ಪಾರ್ಟ್ 2 ಆ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಅಮ್ಮವರ ಸ್ವಂತ ಅಣ್ಣ, ಅವರ ವೈಫ್ ಅಂದರೆ ನಮ್ಮ ಅತ್ತೆ ಮಗಳು, ಅವರು ಬಂದರು, ಒಬ್ಬೊಬ್ಬರಾಗೆ ಬರ್ತಾಯಿದ್ದಾರೆ. ಇವಳು ನಮ್ಮ ಅಣ್ಣನ ಮಗಳು ಯಶಿಕಾ. ಹಾಗೆ ನನ್ನ ವೀಡಿಯೋಸ್ನ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ಎಲ್ಲ ಸ್ವಲ್ಪ ಹ್ಯಾಪಿಯಾಗಿ ಎಂಜಾಯ್ ಮಾಡೋ ಅಂಥವ್ರೆ ಇರೋದು ಇಲ್ಲಿ ನಮ್ಮ ಮಾವರ ಮನೆಯಲ್ಲಿ, ಈ ಫ್ಯಾಮಿಲಿ. ಸೊ ಎಲ್ಲರೂ ಆಲ್ರೆಡಿ DJ ಹಾಕ್ಕೊಂಡು ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಮಕ್ಕಳೆಲ್ಲರೂ ಕುಣಿತಾಯಿದ್ರು, ಎಲ್ಲರೂ ಎಂಜಾಯ್ ಮಾಡ್ತಾಯಿದ್ದಾರೆ. ನೋಡಿ, ಇದೇ ಮನೆ. ನಾಳೆ ತೋರಿಸ್ತೀನಿ ನಿಮಗೆ, ಅಪ್ಡೇಟ್ ಮಾಡ್ತೀನಿ ಹೇಗಿದೆ ಅಂತ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.